ಬುಧವಾರ ರಾತ್ರಿ ಊಟಕ್ಕೆ ಚಿಕನ್ ಸಾಲ್ನ ಮತ್ತು ಚಪಾತಿ ಮಾಡಿದ್ದೆ. ಚಿಕನ್ ಸಾಲ್ನ ಮಾಡೋಕ್ಕೆ ಒಂದು ಕಡಾಯಿಗೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ಫ್ರೈ ಮಾಡಿಕೊಂಡು ಕಾಳುಮೆಣಸು ಸೋಂಪು ಜೀರಿಗೆ ಹಾಕಿ ಫ್ರೈ ಮಾಡಿ ಕಡಲೆ ಗೋಡಂಬಿ ಗಸಗಸೆ ಇವನ್ನೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡಿ ಎತ್ತಿಡಬೇಕು. ಈಗ ಒಂದು ಜಾರಿಗೆ ಸಣ್ಣ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಡ್ರೈ ರೋಸ್ಟ್ ಮಾಡಿದ ಮಸಾಲೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕಿ ನೀರನ್ನು ಸೇರಿಸಿ ನುಣ್ಣು ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ರುಬ್ಬಿಟ್ಟಿದ ನಂತರ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ ಚಕ್ಕೆ ಲವಂಗ ಸೇರಿಸಿ ಫ್ರೈ ಮಾಡಿ ಸಣ್ಣ ಕಟ್ ಮಾಡಿದ ಈರುಳ್ಳಿ ಸೇರಿಸಿ ಫ್ರೈ ಮಾಡಬೇಕು. ನಂತರ ಒಂದೆರಡು ಹಸಿಮೆಣಸಿನ್ಕಾಯಿ ಟೊಮೊಟೊ ಸೇರಿಸಿ ಫ್ರೈ ಮಾಡಿ ಕಟ್ ಮಾಡಿದ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ಟೊಮೊಟೊ ಸಾಫ್ಟ್ ಆದಮೇಲೆ ಅರಿಶಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಖಾರದ ಪುಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಚಿಕನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರ ರುಬ್ಬಿಟ್ಟಿರುವ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಾರ್ ತೊಳೆದ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಗ್ರೇವಿ ತಕ್ಕನಾಗಿ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ 20 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ರೆ ರೆಡಿ ಆಯಿತು ಚಿಕನ್ ಸಾಲ್ನ. ಚಪಾತಿ ಪರೋಟ ದೋಸೆ ಇಡ್ಲಿ ಹಾಗೇನೆ ಗೀ ರೈಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ ಸಾಲ್ನ.